ಆದ್ರೆ ಅವನು ಮುಗ್ದಿರೋ ದೇವರು ಈ ಅಮ್ಮ ದಾರಿ ಬಿಡಲ್ಲ ಸೇರ್ಸ ಇಲ್ಲಿದೆ. ಆದ್ರೆ ಈ ಅಮ್ಮ ಇಲ್ಲಿ ಹೊರಗಡೆ ಬಿಡಲ್ಲ ಹತ್ರ ಸೇರ್ಸಿ ನೋಡು ಸಿನಿಮಾ ಅವ್ರ 5 ನಿಮಿಷ ಹೋಯ್ತಾ ಗಾಳಿ ಅದು ಅಪ್ಡೇಟ್ ಆಗಿಲ್ಲ ಅವ್ರಿಗೆ. ಇಲ್ಲಿ ಅಣ್ಣ 28 ವರ್ಷ ಆಯ್ತು. ಚಪ್ಪಲಿ ಹಾಕೊಂಬತ್ತೀನಿ ಹುಡುಗರು. ಬಾ ಏನಿಲ್ಲ ಬಾ ಚಪ್ಪಲಿ ಹಾಕೊಂಬತ್ತೀನಿ. ಬಂದೆ ಚಪ್ಪಲಿ ಹಾಕೊಂಬರ್ತೀನಿ. ಒಂದಿಷ್ಟಿ ಅದು ಓಲ್ಡ್ ಅದು. ಇಲ್ಲಿ ಮಸಾಲದಲ್ಲಿ ಒಂದು ನರಗುಳಿ ಸ್ವಾಮೀಜಿ ಅಂತ ಅಣ್ಣ. ಇವರು ಇಲ್ಲೊಂದು ಪೂಜಾರಿ ಥರ ಇಟ್ಬಿಟ್ಟು ಅವಾಗ ಹಳೆ ಕಾಲದಲ್ಲಿ ಅವರು ಒಂದು ಸ್ವಾಮೀಜಿ ಥರ ಒಂದಲ್ಲೊಂದು ಮಂಟಪ ಇತ್ತು. ಆ ಮಂಟಪ ಇದರಲ್ಲಿ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಬಲಿ ಕೊಡೋದು, ಅವರು ಬಲಿ ಕೊಡೋದು, ಅದು ಮಾಡೋದು ಇದು ಮಾಡೋದು ಎಲ್ಲ ಚಟುವಟಿಕೆ ಇತ್ತು. ಇದು ಯಾರೋ ನೋಡ್ಬಿಟ್ಟು ಕ್ಲೀನಾಗಿ ಫಾಲೋ ಮಾಡಿ ಅವನ್ನ ಕಂಡು ಹಿಡ್ದು ಸಾಯಿಸಾಕೋಕ್ಕೆ ಮುಗಿಸಿದ್ರು. ಅದು ಒಂದು ಕಂಪ್ಲೀಟ್ ಪಿಕ್ಚರೇ ಇದೆ ಯೂಟ್ಯೂಬಲ್ಲಿ. ಇವಾಗ ಜಸ್ಟ್ 1-2 ತಿಂಗಳ ಮುಂಚೆ ಬಂದು ನಿಂತ್ಕೊಂಡು ಇಲ್ಲೇ ಭೇಟಿ ಕೊಡ್ತಾರೆ. ಯಾರು ಅಯ್ಯಪ್ಪ ಕಂಚ ಅದೇನು ಕಳಿಸ್ತಾರೆ ಹೋಗಾಯ್ತು ಇದೆಲ್ಲ ಹೋಗಾದ್ಮೇಲೆ ಎಲ್ಲಿ ಕಾಣಿಸ್ತಾರೆ ಈಗ ಅರಿ 1980 ಅಥವಾ 90ರ ದಶಕದ ಹಿಂದೆ ಇಡೀ ಕರ್ನಾಟಕದಲ್ಲೇನೆ ಹೆಸರುವಾಸಿಯಾಗಿತ್ತು ಈ ಮಶಾಣ. ಯಾವ್ದು ಶ್ರೀರಾಮ್ಪುರದ ಮಶಾಣ ಇದು, ಹರಿಶ್ಚಂದ್ರ ಘಾಟ್ ಅಲ್ಲ. ನಾವು ಇಲ್ಲಿ ಬಂದಾಗ ಗೊತ್ತಾಯ್ತು ವಿಚಿತ್ರವಾದ ಘಟನೆ ನಡೆದಂತ ಸ್ಥಳ ಇದು ಅಂತ. ನಾವು ಸಣ್ಣ ಮಕ್ಕಳಿದ್ವಿ 1980-90 ದಶಕದ ಹಿಂಭಾಗದಲ್ಲಿ. ಇಡೀ ಕರ್ನಾಟಕ ಅಲ್ಲ ದೇಶನೇ ನೋಡಿದಂಥದ್ದು ವಿಚಿತ್ರವಾದ ಘಟನೆ. ಒಬ್ಬ ಸ್ವಾಮೀಜಿ ಅವನು ಬರೇ ಮಕ್ಕಳನ್ನ ತಗೊಂಡೋಗಿ ಹತ್ಯೆ ಮಾಡ್ತಾ ಇದ್ದಿದ್ದು. ಅವನು ಸರಿ ಅಂದಾಜಿನ ಪ್ರಕಾರವಾಗಿ 80-90 ಮಕ್ಕಳನ್ನ ಅವನು ಬಲಿ ತಗೊಂಡಿದ್ದ. ಅವನು ಇನ್ನ 2 ಅಥವಾ ಒಂದೇ ಒಂದು ಅವನು ಬಲಿ ತಗೊಂಡಿತ್ತು ಅಂತ ಹೇಳಿದ್ರೆ ಅವನ್ನ ಹುಡ್ಕಕ್ ಆಗ್ತಾ ಇರ್ಲಿಲ್ಲ. ಈ ಮಶಾಂಡ ಇಲ್ಲೇ ಇದ್ದ. ಅವನ ಪೊಲೀಸರು ಬಂದು ಅವನ್ನ ಹಿಡಿದಿದ್ದ ಜಾಗನೇ ಇದು. ಅವನು ಸತ್ತಾಗ ಊತಿದ್ದು ಜಾಗ ನೋಡಿ, ಇದೇ ಇದು. ಯಾವುದು ಈ ಗೋರಿ ನೋಡಿ, ಇದೇ ಜಾಗ. ಕೆಲವು ಜನಗಳಿಗೆ ಗೊತ್ತಿಲ್ಲ, ಜನಗಳಿಗೆ ಸರಿ ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ಒಂದು ರಾಜೇಶ್ವರಿ ಅಂತ ಒಂದು ಪಿಕ್ಚರ್ ಬಂತು. ಸೇಮ್ ಇವನು ಮಾಡಿದ್ದ ಆಕ್ಟಿಂಗು ಸುಂದರ್ ಕೃಷ್ಣ ಅರಸು ಮಾಡಿದ್ದ. ಸುಂದರ್ ಕೃಷ್ಣ ಅರಸು ಸೇಮ್ ಬರೇ ಮಕ್ಕಳನ್ನ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ತಗೊಂಡೋಗೋದು, ಕತ್ಕುಯ್ಯೋದು. ಅವತ್ತಿಗೆ ಅವ್ರಿಗೆ ಅಮಾವಾಸ್ಯೆ ದಿವಸ ಮಿಕ್ಕಿದ ಅಣ್ಣ ಹೇಳ್ತಾರೆ ಅಣ್ಣ ತಿಳಿದು ಹೇಳಿ ಅಣ್ಣ ನೀವು ಏನ್ ಮಾಡ್ತಾನೆ ಅಂದ್ರೆ, ಸ್ಕೂಲ್ ಹೋಗೋ ಮಕ್ಕಳು ಸ್ಕೂಲ್ ಬಿಡ್ತಾರೆ. ಆ ಟೈಮಲ್ಲಿ ಏಮ್ಮ ಏನು ಹೆಸರು, ಏನು ಎತ್ತ, ಹೆಂಗಿದೆ, ಏನಿದೆ ಅಂತ ಕೇಳೋದು. ಒಂದು ಚಾಕ್ಲೇಟ್ ಕೊಡೋದು. ಕೇಳ್ಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಆ ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಆ ಮಕ್ಕಳು ಚಾಕ್ಲೇಟ್ ಬಾಯಿಗೆ ಹಾಕೊಂಡು ಜ್ಞಾನ ತಪ್ಪಿಡೋದು ಮಕ್ಕಳು ಜ್ಞಾನ ತಪ್ಪಿಸ್ಕೊಳ್ಳುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಮನೆಗೆ ಹೋಗೋಕ್ಕೆ ಅವ್ರಿಗೆ ಜ್ಞಾನ ಬರಲ್ಲ. ಸೀದಾ ಅವನ ಹಿಂದೆ ಬರ್ತಾರೆ. ಅವ್ರು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಬರ್ತಾ ಇದ್ರು. ಇದು ಯಾರಿಗೂ ಕಾಣಲ್ಲ, ಕಾಣಲ್ಲ. ಅದು ಜನ ಸಾವಿರಾರು ಜನ ಇರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ, ಮಗು ಹಿಂದೆ ಹೋಗ್ತಾ ಇರ್ತಾರೆ. ನಾನು ಹೋಗ್ತಾ ಇರ್ತೀನಿ, ನನ್ನ ಹಿಂದೆ ಇವನು ಬರ್ತಾನೆ ಅಂತ ನಾನು ನೋಡ್ತಾ ಇರ್ತೀನಿ. ನಾನು ಕೊಟ್ಬಿಟ್ಟೆ, ಅವ್ನು ಬರ್ತಾ ಇದ್ದಾನೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಅವನ ಪಾಡಿಗೆ ಅವ್ನು ಬರ್ತಾನೆ ಅಲ್ವಾ. ಬಂದಿದ ತಕ್ಷಣ ನನಗೇನು ಕೆಲಸ ಆಗ್ಬೇಕು ಅದನ್ನು ಮಾಡ್ತೀನಿ. ಆ ಥರ ಅವ್ನ ಪಿಕ್ಚರ್. ಅವನಿಗೆ ಕಾಳಿನ ಹೊಲಿಸ್ಕೊಬೇಕು. ಆ ಕಾಳಿನ ಹೊಲಿಸ್ಕೊಳ್ಳೋ ಇದ್ರೊಳಗಡೆನೆ ಆ ಮಕ್ಕಳನ್ನ ಹತ್ಯೆ ಮಾಡ್ತಾ ಇದ್ದ. ಕೊನೆಯಲ್ಲಿ 2 ಮಕ್ಕಳನ್ನ ನಮ್ಮ ಒಂದು ಸ್ಪಾಟ್ ಆಗಿ ಅವನು ಹಿಡಿಯಕ್ ಆಗ್ತಾ ಇರ್ಲಿಲ್ಲ, ಯಾರು ಅವನ ಮುಟ್ಟಕ್ ಹಿಡಿಯಕ್ ಆಗ್ತಾ ಇಲ್ಲ. ಕೆಲವು ನಮ್ಮ ಔಷಂಬೋಡಿ ಹಿಂದೆಗಡೆನೆ 2 ಹಾಕ್ಬಿಟ್ಟು ಮರಿಯೊಳಗೆ ಹಾಕ್ಬಿಟ್ಟಿದ್ದ ನಮ್ಮ ಇಲ್ಲಿ ಬಸವೇಶ್ವರನಗರಲ್ಲಿ. ಅದಾದ್ಮೇಲೆ ಇವನು ಸಿಗಾಕೊಂಡಿದ್ದವನು. ಅವಾಗ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಅಲ್ಲಿ. ಅಲ್ಲಮ್ಮ, ಅವನು ಮಂತ್ರವಾದಿ, ಶಕ್ತಿಗೋಸ್ಕರ ಶಕ್ತಿ ಪವರು. ಇವಾಗ ಒಂದು ಖಾಲಿ ವಿಗ್ರಹ ಅಲ್ಲಿದೆ,
ಆ ಖಾಲಿ ವಿಗ್ರಹಕ್ಕೆ ಯಾರು ಇಟ್ಟಿರೋದು ನಾವು ಇಟ್ಟಿದ್ದೀವಿ. ನಾವು ಇಟ್ಟಿದ ತಕ್ಷಣ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಅಮ್ಮ ನಮ್ಮ ಮನೇಲಿ ಇಷ್ಟು ಕಷ್ಟ ಇದೆ, ಇಷ್ಟು ಹಿಂಗಿದೆ ಅಂತ ಅವ್ರು ಬೇಡ್ಕೊಂಡು ಹೋಗ್ತಾರೆ. ಆ ಅಮ್ಮ ಅದು ಅವ್ರ ಕಷ್ಟನ ತಗೊಂಡು ಅವ್ರ ಬಾಯಲ್ಲಿ ಹೇಳ್ತಾರೆ. ಅಮ್ಮನ ಕಿವಿ ಕೇಳುತ್ತೋ ಕೇಳಲ್ವೋ, ಕಣ್ಣಲ್ಲಿ ನೋಡ್ತಾರೋ ನೋಡಲ್ವೋ ಇವ್ರು ಕೇಳೋ ಕಷ್ಟಗಳನ್ನ. ಆ ಅಮ್ಮನ ಹತ್ರ ವಹಿಸಿದ್ದೀವಿ. ಖಾಲಿಯಮ್ಮ ಹತ್ರ, ಅಮ್ಮ ನಮ್ಮ ಮನೆ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಜಗಳ ಅದು ಇದು ಬರಬಾರ್ದು ನಮ್ಮ ಮನೇಲಿ, ನಮ್ಮ ಯಜಮಾನ್ರು ನಾವು ಲೈಫಲ್ಲಿ ಚೆನ್ನಾಗಿರ್ಬೇಕು, ಯಾವುದೇ ತಪ್ಪಾಗಬಾರ್ದು, ನನ್ನ ವಶಕ್ಕೆ ಅವನು ಇರಬೇಕು ನಮ್ಮ ಯಜಮಾನ, ಬೇರೆ ವಶಕ್ಕೆ ಹೋಗ್ಬಾರ್ದು ಅಂತ ಕೇಳ್ತಾರೆ. ಅವ್ರು ಕೇಳುವಾಗ ಅಮ್ಮ ಅವ್ರು ಕೇಳ್ಬಿಟ್ಟು ಮನೆಗೆ ಹೋಗಿದ ತಕ್ಷಣ ಸ್ಪಾಟಲ್ಲೇ ಕೆಲಸ ಆಗುತ್ತೋ, ಸ್ಪಾಟಲ್ಲಿ ಕೆಲಸ ಆಗುತ್ತೋ ಇಲ್ಲ ನಿಧಾನ ಆಗುತ್ತೋ, ಒಂದು ದಿವಸ 2 ದಿವಸ ಗ್ಯಾಪಲ್ಲಿ ಆಗುತ್ತೆ. ಸಕ್ಸಸ್ ಆಗಿದ ತಕ್ಷಣ ನಾಳೆ ಬರ್ತಾನೆ, ಅಮ್ಮ ನೀನು ನನ್ನ ಮುತ್ತು, ನಾನು ಬಿಟ್ಟು ನಿನ್ನೆಲ್ಲೂ ಹೋಗಲ್ಲ ಅಂತ ತಪ್ಕೊಳ್ತಾನೆ. ತಪ್ಕೊಳ್ಳೋವಾಗ ಅವಳು ಅಳ್ತಾಳೆ, ಅಲ್ಬೇಡ ಸುಮ್ಮನೆ ಅಲ್ಬೇಡ ಅಂತ ಕಣ್ಣು ಓಡಿಸಿ ಅವಾಗ ಅವನು ಒಟ್ಟಿಗೆ ಆಗ್ಬಿಡ್ತಾರೆ. ಅವಾಗ ಆ ಅಮ್ಮ ಏನು ಬೇಡ್ಕೊಂಡು ಹೋದ್ಲು ಅದನ್ನು ತೊಗೊಂಬಂದು ಒಂದು 10 ರೂಪಾಯಿ ಹೂವನೋ ಇಲ್ಲ ಒಂದು ಸೀರೆನೋ ಇಲ್ಲ ಒಂದು ಕರ್ಪೂರನೋ ಏನೋ ಒಂದು ತಂದು ಆ ಅಮ್ಮನ ಮೇಲೆ ಹಾಕ್ಬಿಟ್ಟು ಆ ಥರ ಆಗುತ್ತೆ. ಸಾಕು. ಈಗ ಅದೇ ನಾನು ನಿಮ್ಗೆ ಹೇಳಿದೆ ನೋಡಿ, ರಾಜರಾಜೇಶ್ವರಿ ಪಿಕ್ಚರಲ್ಲಿ ಸುಂದರಕೃಷ್ಣ ಅರಸು ಇವ್ರು ಮಾಡಿರೋ ಆಕ್ಟಿಂಗ್ ಮಾಡ್ದ. ಬರೇ ಮಕ್ಕಳನ್ನ ಮಾತ್ರ ಅವನು 8 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ಮಾತ್ರ ಅವನು ಇದು ಮಾಡ್ತಾ ಇದ್ದಿದ್ದು. ಇದು ದೇಶದ ಎಲ್ಲೆಡೆ ಹೋಗ್ಬಿಟ್ಟಿತ್ತು, ಸಿಗಾಕೋತಾ ಇರಲಿಲ್ಲ. ಇಲ್ಲಿ ಎದುರುಗಡೆ ಕಂಡ್ರು ಪೊಲೀಸರು ಕೈ ಸಿಗಾಕತ್ತಾ ಇರ್ಲಿಲ್ಲ. ಎಲ್ಲ ಇದೇ ಮಶಾಂತಲ್ಲ ಇದ್ದಿದ್ದು. ಅವನು ಯಾರು ಇರ್ಲಿಲ್ಲ ಅವ್ನಿಗೆ ಎಲ್ಲಿಂದ ಇವಾಗ ನೀನು ಇಲ್ಲಿಗೆ ಬಂದು ಸೇರಿದ ತಕ್ಷಣ ನಿನ್ ಜ್ಞಾನ ಅಷ್ಟೇ ಧ್ಯಾನ ಮಾಡೋದು ಬೇರೆ ಕಡೆ. ಅವಾಗ ಎಂತಿ ಮಕ್ಕಳ ಮೇಲೆ ಎಲ್ಲೋ ಹೋಗುತ್ತೆ ನಿಮಗೆ. ಇದೊಂದಕ್ಕೆ ಈ ಮಶಾಣ ತಗೋಬೇಕಂತ ನೀನ್ ಬಂದಿದ್ಯಾ, ಪವರ್ ಬೇಕಾ ಎಂತಿ ಮಕ್ಕಳು ಬೇಕು, ಯಾವುದು ಬೇಡ ಅಂತ ಬಿಟ್ಟು ಬಿಸಾಕ್ಬಿಟ್ಟು ಬಂದವನು. ಜಾಸ್ತಿನ ಇಲ್ಲಿ 2 ಬೇಕಾಗಿತ್ತು ಅವನಿಗೆ, ಲೆಕ್ಕಾಚಾರ ಆಗಲ್ಲ. 2 ಮಕ್ಕಳನ್ನ ಅವನೇನಾದ್ರು ಸಾಧನೆ ಮಾಡಿ ಸಾಯಿಸ್ಬಿಟ್ಟಿದ್ರೆ ಅಲ್ಲ, ಅದು ಅವನೇ ಬಾಯ್ಬಿಟ್ಟಿದ್ದು, ಫೈನಲ್ ಅವನೇ ಬಾಯ್ಬಿಟ್ಟಿದ್ದು. ಇವಾಗ ನೀನೇ ಪರ್ಸನ್ ನೀನೆ, ನಿನ್ನ ಅಟ್ಯಾಕ್ ಮಾಡಿ ನಾವು ಪೊಲೀಸವರು ಬಂದಿದ್ದೀವಿ, ನಾವು ಪೊಲೀಸವರು ಇಲ್ಲ ಯಾರೋ ಬಂದಿದ್ದೀವಿ ನಿನ್ನ ಅಟ್ಯಾಕ್ ಮಾಡಿದ ತಕ್ಷಣ ನಿನಗೆ ಬಾಯಿ ಬಿಡಿಸಿತ್ತು. ಲಾಸ್ಟು ಪುನರ್ಜನ್ಮ 2 ಸಿಕ್ಕಿದ್ರೆ ಕತೆ ಮುಗ್ದೋಗಿರೋದು. ಅವ್ನಿಗೆ ಯಾರು ಏನು ಮಾಡಕ್ಕಾಗ್ತಾ ಇಲ್ಲ, ಅಂತ ಶಕ್ತಿ ಪಡ್ಕೊತಾ ಇದ್ದ. ವಯಸ್ಸಾಗಿತ್ತು ಅವ್ನಿಗೆ. ಇಲ್ಲ ಬಂದು ಇದೇ ಮಶಾಣದಲ್ಲಿ ಹೊಡ್ತಾ ಇತ್ತಿದ್ದು. ಅದು ಅವಂದು ಇದು ಮಶಾಣ, ಅದು ಬೇರೆ ಕ್ಲಿಪ್ಪಿಂಗ್ಸ್ ಐತೆ, ಅದು ನಾನು ಕೊಡ್ತೀನಿ ಕ್ಲೀನ್ ಆಗಿ ತೋಳಿ. ಐತೆ ತೋತೀನಿ ಫೋಟೋ, ಅದು ಬರುತ್ತೆ ಬಿಡೋಣ, ಹತ್ರ ಐತೆ ಬಿಡೋಣ, ಫೋಟೋಗಳು ಕೊಡ್ತೀನಿ. ಸರಿ ಹೋಗೋದು. ಸ್ಮಶಾನ ತೋರಿಸ್ತಾ ಇದೀವಿ. ಸಮಾಧಿ ಕೈ
ಅಲ್ಲೋದಿತ್ತಲ್ಲ ತೋರಿಸ್ಬೇಕು. ಸುಮ್ಮ ಅವ್ರು ಭೇಟಿ ಅವನಿಗೆ ನನಗೆ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಯ್ತು ಇಲ್ಲಿ ಬಂದಿದ್ಕೆ ನನಗೆ ಬುದ್ಧನಿಗೆ ಹಳ್ಳು ಮರದ ಕೆಳಗಡೆ ಜ್ಞಾನೋದಯ ಆಯ್ತಲ್ಲ, ನನಗೆ ಹಂಗೆ ಶ್ರೀರಾಮ್ಪುರ ಮಶಾಣಕ್ಕೆ ಬಂದಿದ್ಕೆ ಜ್ಞಾನೋದಯ ಆಯ್ತು. ತೆಗೀರಿ ಅದು ಬೇಡವಾ? ಮೋಹನ್ ರಾಜ್ ಈ ಹಿಸ್ಟ್ರಿ ನೋಡಿ. ಓಕೆ. ಮೋಹನ್ ರಾಜು 14-12-64 53 ಹೋಗಿರೋದು 64. ಬರೀ 11 ವರ್ಷ ಅಷ್ಟೇ ಇದ್ದಿದ್ದು. ಏನ್ ಹೇಳ ಇದು ವಿಶೇಷ? ಒಂದು ಅಣ್ಣ ಇಲ್ಲಿ ಹೆಂಗೆ ಹೇಳೋದಂದ್ರೆ, ಹೇಳಿ ಅಣ್ಣ, ಪರವಾಗಿಲ್ಲ, ನೀವು ಹೇಳಿ ಅಣ್ಣ. ಒಂದು ದೇವ್ರಿಗಂತ ಹುಟ್ಟಿರೋ ಮಗ ಇವರು. ಓಕೆ. ದೇವ್ರಿಗಂತ ಹುಟ್ಟಿರೋ ಮಗ. ಅವ್ರ ತಂದೆ ತಾಯಿಗಂತ ಹುಟ್ಟಿರೋದು. ಅವನು ಹುಟ್ಟಿರೋ ಟೈಮಲ್ಲಿ ಏನಂದ್ರೆ ದೇವರೇ ಬಂದು ಅವನ ಮೇಲೆ ಇಳ್ದಿರೋ ತರ. ಓಹೋ. ಅವನ ಮನೇಲಿ ನಿದ್ದೆ ಮಾಡಿ ಆಚೆ ಎದ್ದು ಬಂದು ಹಿಂಗೆ ಕುತ್ಕೊಬಿಟ್ರೆ ಎಲ್ಲಿಂದಾನು ಹಸ ಬಂದ್ರು ಆ ಹಸ ಬಂದ್ಬಿಟ್ಟು ಅಲ್ಲಿ ಸುರಿ. ಇದು ನೀವು ನೋಡಿದ್ದೀರಿ ಇದೆಲ್ಲ ತಿಳಿವಳಿ. ಎಷ್ಟು ವರ್ಷದಿಂದ? 64ರಲ್ಲಿ. ಇದು ಬಂದ್ಬಿಟ್ಟು ಇದಾಗಿದ ತಕ್ಷಣ ಒಳ್ಳೆ ಪೂಜೆ ಮಾಡೋರು. ಹೌದಾ? ಎಲ್ಲಿರೋರೆಲ್ಲ ಬಂದು ದೀಪ ಹಾಕೋರು, ಎಲ್ಲಿರೋರೆಲ್ಲ ಬಂದು ಕಾಯಿ ಹೊಡೆಯೋರು, ಒಳ್ಳೆ ಕ್ಯೂ ನಿಂತ್ಕೊಳ್ಳೋರು. ಇಲ್ಲಿಂದ ಹಿಂಗ್ ಹೋಗಿ ಹಿಂಗ ಕರ್ನಾಟಕದಿಂದ ಮುಂದಕ್ಕೆ ಹೋಗಿ ದೇವತೆಟ್ರಿ ಕ್ಯೂ ನಿಂತ್ಕೊಂಡು ಕ್ಯೂ ಬರೋದು. ಈ ಥರ ಪೂಜೆ ನಡೀತಾ ಇತ್ತು. ಇವರು ಫ್ಯಾಮಿಲಿಯವ್ರು ಏನು ಮಾಡಿಬಿಟ್ರು, ಇವನಿಗೆ ಯಾವುದು ಈ ಥರ ಪೂಜೆ ನಡೀತಲ್ಲ, ಈ ಥರ ಬರ್ತಾರಲ್ಲ, ನಾಳೆ ದಿವಸಕ್ಕೆ ಏನೋ ಹೆಚ್ಚ ಏನೋ ಒಂದು ಆಗುತ್ತಂತ ಅವ್ರು ಹೆದರ್ಕೊಂಡು ಕಟ್ ಮಾಡಿಬಿಟ್ರು. ಯಾರು ಬರಲ್ಲ, ಬರಬಾರ್ದು ಅಂತ. ಅವ್ರ ಮನೆಯವ್ರ ಅವ್ರ ಫ್ಯಾಮಿಲಿನ ಯಾರು ಬರಬಾರ್ದು ಅಂದ್ಬಿಟ್ಟು ಈ ತರ ಗೋರಿ ಎಲ್ಲ ಕಟ್ಸಿ ಇದು ಮಾಡಿ ಬಿಟ್ರು. ಎಲ್ಲ ಪೂಜೆ ಎಲ್ಲ ನಡೀತಾ ಗೊತ್ತಾಯ್ತು. ಮಂಟಪ ಇದೆ ಇವ್ರಿಗೆ. ಅಂದ್ರೆ ನೀವ್ ಹೇಳೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಸಮಾಧಿನ ಆಗಿರೋರು ಸ್ವಾಮೀಜಿ ಲೆಕ್ಕಾಚಾರ. ಅಷ್ಟು ಶಕ್ತಿ ಇತ್ತು, ಜನ ಬರೋರು. ಆ ಶಕ್ತಿನ ಉಪಯೋಗಿಸ್ಕೊಳ್ಳೋಕೆ ಜನ ಬರ್ತಾ ಇದ್ರು. ಬಂದು ಇಲ್ಲಿ ಏನ್ ಕೇಳ್ತಾರೋ ಅದನ್ನ ಇಮಿಡಿಯೇಟ್ ಸಕ್ಸಸ್. ಇವಾಗ ಇಲ್ಲ, ಮುಗ್ದೈತು. ಅವ್ರು ಏನ್ ಮಾಡ್ಬಿಟ್ರು, ಕಟ್ ಮಾಡಿ. ಅವ್ರು ಏನ್ ಮಾಡ್ಬಿಟ್ರು, ಇಮಿಡಿಯೇಟ್ ಬೇಡ ಅಲ್ಲಿ ವಾಯ್ಸ್ ಬರಲ್ಲ, ஒரு 10 ನಿಮಿಷ ಪಂದ್ರಮ್ಮ. ಇದೇನು ಮಾಡಿಬಿಟ್ರು, ಅವ್ರ ಮನೆಯವರೆಲ್ಲ ಸೇರಿ ಏನು ಇಷ್ಟು ಜನ ತುಂಬ್ತಾರೆ, ಪೂಜೆ ಪುನಸ್ಕಾರ ಆಗುತ್ತೆ, 4 ದಿವಸಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ನಮಗೆ. ಅವ್ರ ಫ್ಯಾಮಿಲಿ ಅಂದರೆ ಒಂದು ಭಯ, ಜನಗಳಿಗೆ ಒಳ್ಳೇದಾಗಿ. ಅವ್ರು ಏನು ಮಾಡಿಬಿಟ್ರು, ಗಂಟೆ ಹಾಕಿ ಯಾರು ಬರಬಾರ್ದು, ಯಾರು ಹೋಗ್ಬಾರ್ದು ಅಂತ ಗಂಟೆ ಹಾಕಿ ಬಿಟ್ರು. ಆವತ್ತಿಂದ ಇದು ಹಾಳಾಗೋಗಿ. ಅಂದ್ರೆ ಇದೇ ತರ ಕಾಂಪೌಂಡ್ ಆಗಿ ಬಿಟ್ಬಿಟ್ರು ಅಂತ. ಗಂಟು ಅಂದ್ರೆ ಅದೇ ಗಂಟೆ ಅಂದ್ರೆ ಬಂದ ಕಾಂಪೌಂಡ್ ಆಗಿ ಬಿಟ್ಬಿಟ್ರು, ಯಾರು ಮಾಡಬಾರ್ದು, ಅಲ್ಲಿಯವ್ರು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿ. ಇದೆಲ್ಲ ಅವಾಗ್ಲೇ ಮಾಡಿ. ಹೌದು. ಇದು ಕಲ್ಲು, ಇದು ಸೈಜ್.
ಇದನ್ನ ನೀವು ನೋಡ್ಕೊಂತಾ ಇದ್ದೀರಾ ಇವಾಗ? ಇಲ್ಲ, ಒಂದಮ್ಮ ಇಲ್ಲಿ ಮಸಾಲದಲ್ಲಿದ್ದಾರೆ, ಆಗ ನೋಡ್ಕೊತಾರೆ. ಅವರು ಮರಿಗಿರಿ ಬಿಟ್ಕೊಂಡು ಹಾ ಹಾ ಕುರಿಗಳನ್ನ ಹಾ ರಾತ್ರಿಯಲ್ಲಿ ಮುಚ್ಚೋದು. ಇರ್ಬೇಕು ಅಂತ ಬಯಸ್ತೀನಿ. ಡೇ ಟೈಮ್, ನೈಟ್ ಟೈಮ್. ನೈಟ್ ಟೈಮ್. ನೀವು ನನಗೆ ಶಿವರಾತ್ರಿ ಬೇಡ, ನನಗೆ ಅಮಾವಾಸ್ಯ ದಿವಸನೇ ಬೇಕು. ಅಂದ್ರೆ ಅಮಾವಾಸ್ಯ ದಿವಸನೇ ಬೇಕು. ನಾನು ಮಧ್ಯರಾತ್ರಿ ಬಂದು ಇಲ್ಲಿ ಮಟನ್ನು ಚಿಕನ್ನು ತಿಂದು ಊಟ ಮಾಡಿ ನಾನು ಇಲ್ಲಿ ಒಂದಷ್ಟು ಕಾಲ ಕಳಿಬೇಕು. ನೀವು ನನಗೆ ಸಾಥ್ ಕೊಡ್ಬೇಕು. ಅಂದ್ರೆ ನನಗೆ ಗೊತ್ತಿಲ್ಲ, ಇಲ್ಲಿ ಎಲ್ಲಾರು ಎದುರ್ಕೊಂತಾರೆ. ಹಾ, ದೇವಂದ್ರೆ ಏನ್ ಹೇಳಿ, ಒಬ್ಬ ತೀರೋಗ್ಬಿಡ್ತಾರೆ. ಹಾ, ಮಸನ ಹೆಜ್ಜೆ ಎಲ್ಲಿ ಬರುತ್ತೆ? ಶ್ರೀರಾಮ್ಪುರ ಅಂದ್ರೆ ಮಸನ ಹೆಜ್ಜೆ ಎಲ್ಲಿ ಬರುತ್ತೆ? ಎಂಟ್ರೆನ್ಸ್ ಅಲ್ಲಿ ಸರ್ಕಲ್. ಹೌದು ಹೌದು. ಅದು ಬಂದ್ಬಿಟ್ಟು ಆ ಸರ್ಕಲ್ಗೆ ಬರೋರು ಏನೋ ಆತ್ಮ ಅಲ್ಲೇ ಸ್ಟಾಪ್. ಈ ಕಲ್ಲೆಪುರಿ ಹಾಕೋ ಬರ್ತೀವಲ್ಲ ಮರ, ಆ ಮರ ಎಲ್ಲ ಹಾಕ್ತಾರ, ಅಲ್ಲಿ ಅವ್ರ ಪ್ರಾಣ ಸ್ಟಾಪ್ ಅಷ್ಟೇ. ಅವ್ರ ಪಾಪ ಕರ್ಮ ಕಲಿಬೇಕಾದ್ರೆ ಅಲ್ಲಿಂದ ಮುಂದಕ್ಕೆ ಬಂದು ಹರಿಶ್ಚಂದ್ರ ದೇವಸ್ಥಾನ ಅಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಮಾಡಿ ಅವ್ರ ಪಾಪಕ್ಕೆ ಮುಕ್ತಿ ಹೊಂದಿದಂಗೆ ಕೆಲಸ ಆಗ್ಬೇಕಂತ ಒಂದು ಪೂಜೆ ಮಾಡಿ 4 ಕಡೆ ಅನ್ನ ಇಡ್ತಾರೆ. ಹರಿಶ್ಚಂದ್ರ ದಾರಿ ಬಿಡು, ಕಾಳಿಮ್ಮ ಡೋರ್ ತೆಗಿ ಅಂತ ಇದು ಮಾಡ್ತಾರೆ. ಅದನ್ನು ಹೇಳಿ ಪುನಃ ಹೇಳಿದ ತಕ್ಷಣ ಅಲ್ಲಿಂದ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ಇದನ್ನು ಹೇಳ್ತಾರೆ, ಕಾಳಿಮ್ಮ ಕದುತ್ತಾರೆ, ಹರಿಶ್ಚಂದ್ರ ವೈನು, ಹರಿಶ್ಚಂದ್ರ ದಾರಿ ಬಿಡು. ಹೌದು, ಹರಿಶ್ಚಂದ್ರ. ಕಾಳಿಮ್ಮ ಬಲಿವುಡ್, ಕಾಳಿಯಮ್ಮ ದಾರಿ ಬಿಡಿ. ದಾರಿ ಬಿಡಿ. ಆ ಥರ ಕೇಳ್ತೀವಿ, ಹೇಳ್ಬಿಟ್ಟು ಶಾಸ್ತ್ರ ಹೇಳ್ಬಿಟ್ಟು ಅಲ್ಲಿಂದ ತಗೊಬರ್ತಾರೆ. ಅಲ್ಲಿ ಅವ್ರ ಪಾಪ ಕರ್ಮ ಹೋಯ್ತು. ಈ ಗೇಟ್ ಮಸಾನ ಒಳಗಡೆ ಬಂದಿದ ತಕ್ಷಣ ಅವ್ರ ಪ್ರಾಣಕ್ಕೂ ಅಟ್ಯಾಚ್ ಇಲ್ಲ. ಅವರು ಬರೋದು ದಾರಿನೂ ಗೊತ್ತಾಗಲ್ಲ, ಯಾವ ಬಾಕ್ಲು ಅಂತಾನು ಗೊತ್ತಾಗಲ್ಲ. ನಿಮ್ ಪ್ರಕಾರ ಇಷ್ಟೊಂದು ಅಧ್ಯಯನ ಮಾಡಿದಿರಲ್ಲಣ್ಣ, ದೆವ್ವ ಪೀಡೆ ಪಿಶಾಚಿ ಅನ್ನೋದು ನಿಮ್ಗೆ ಯಾವತ್ತಾದ್ರೂ ಕಣ್ಣು ಮುಂದೆ ಬಂದಿದೆಯಾ ಇಲ್ವಾ? ನಾ ಕಣ್ಣು ಮುಂದೆ ಅಂದ್ರೆ ಇದೇ ಮಸಾನದಲ್ಲಿ ಒಂದು ಮೋಗಿನಿ ಇದೆ, ಮೊಯ್ನಿ ಇದೆ, ನೀವು ನೋಡಿದೀರಾ? ಇದೆ. ಆದ್ರೆ ಅವನು ಮುಗ್ದಿರೋ ದೇವರು ಇದೆ. ಈ ಅಮ್ಮ ದಾರಿ ಬಿಡಲ್ಲ ಸೇರ್ಸಕ್ಕೆ. ಇಲ್ಲಿದೆ, ಆದ್ರೆ ಈ ಅಮ್ಮ ಇಲ್ಲಿ ಒಳಗಡೆ ಬಿಡಲ್ಲ. ಹತ್ರ ಸೇರ್ಸಕ್ಕೆ ಹತ್ರ ಬಿಡಲ್ಲ. ಗುರು ನೋಡು ಗುರು, ಚೆನ್ನಮ್ಮ ಅವ್ರ 5 ನಿಮಿಷ ಹೋಯ್ತಾ? ಗಾಳಿ ಅದು ಅಬ್ಸರ್ವ್ ಆಗಿಲ್ಲ ಅವ್ರಿಗೆ. ಅರ್ಥ ಆಯ್ತಾ ಬಾಸ್? 1 ಸೆಕೆಂಡು ಕಟ್ ಮಾಡಿ ಆಮೇಲೆ ಮಾತಾಡೋಣ ಬನ್ನಿ. ಮತ್ತೆ ಲೈಫ್ ಬೇರೆ ಕಡೆ ಹೋಗ್ಬಿಡುತ್ತೆ. ಕರೆಂಟ್ ಕೊಟ್ಟಿರೋದನ್ನ ಶಾಕ್ ಹೊಡಿತಾ ಇರುತ್ತೆ. ಆ ಶಾಕ್ ಹೊಡಿಯೋವಾಗ ಇನ್ನೊಂದ್ಸಲ ಹೇಳಿ ಅಣ್ಣ. ನಾನು ಈಗ ನೀವೇನು ಹೇಳ್ತೀರಿ, ತಾಯಿ ಬಿಡಲ್ಲ ಅವಳು ಇಲ್ಲಿ ಒಳಗಡೆ ಅಂತ ಹೇಳ್ತೀರಾ? ಒಳಗಡೆ ಮೋಗಿನಿ ಅನ್ನೋದು ಆ ನರಬಲಿ ಸ್ವಾಮಿ ಅಂತ ಹೇಳ್ತಾರಲ್ಲ, ಅವನು ಇಟ್ಟಿರೋ ದೇವರು 2 ಇದೆ. ದೇವ್ರು ಅಂದ್ರೆ ಪ್ರಪಂಚದಲ್ಲಿ ಒಂದೇ, ಮೋಗಿನಿ ಅನ್ನೋದು ಒಂದೇ, ಕಾಟೇರಿಯಮ್ಮ ಅನ್ನೋದು ಒಂದೇ, ಮುನೀಶ್ವರ ಅನ್ನೋದು ಒಂದೇ. ಕುದುರೆನ ಹೋಗಿ ಕತ್ತೆ ಅಂತ ಹೇಳಕ್ಕಾಗಲ್ಲ, ಕತ್ತೆನ ಹೋಗಿ ಕುದುರೆ ಅಂತ ಹೇಳಕ್ಕಾಗಲ್ಲ. ಆ ಥರ ಏನಾಗುತ್ತೆ ಅಂದ್ರೆ, ರಾತ್ರಿ 10 ಗಂಟೆ 9:30 ಆಯ್ತು, ಯಾರೋ ಒಂದು ಹುಡುಗ ಎಲ್ಲೋ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೇರೆ ಹೊರಗಡೆ. ಅದೇನು ಪ್ರಾಬ್ಲಮ್ ಅದು, ಅವನಿಗೆ ಒಂದು ಬಾಡಿ ಬಂದಿದೆ. ನಾವು ಅವಾಗ ಫ್ರೀ ಸರ್ವಿಸ್ ತಗೊಂಡು ಗುಂಡಿಯಲ್ಲಿ ಅಗಿತಾ ಇದ್ದಾರೆ. ಆ ಖಾಲಿ ಗ್ರೌಂಡ್ ನರಬಲಿ ಸ್ವಾಮಿ ಇದ್ನಲ್ಲ, ಅಲ್ಲಿ ಮಾಡ್ತಾವ್ರೆ ಗುಂಡಿ. ಯಾರು ಮಾಡ್ತಾ ಇರೋದು? ನಾವೇ ಮಾಡ್ತಾ ಇದ್ವಿ. ನಾನೇನು ಮಾಡಿದೆ, 8 ಗಂಟೆ ಆಯ್ತು, 8:30 ಆಯ್ತು. ಏನಪ್ಪ ಇನ್ನ ಎಷ್ಟೊತ್ತಾಗುತ್ತೆ ಬಾಡಿ ಬರೋಕ್ಕೆ? ಯಾಕಪ್ಪ ಇನ್ನೂ ಬಂದಿಲ್ಲ, ಮಸಾಲ ಮುಗಿಸ್ತಾರೆ, ಏನು ಮಾಡ್ತಾರೆ ನೀವು? ಇಲ್ಲ ಬೀಗ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ನಾವು, ಇಷ್ಟೊತ್ತಿಗೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ. ಅಣ್ಣ ಇಲ್ಲೇ ಸರ್ಕಲ್ ಬಂದ್ಬಿಟ್ಟಿವಿ, ಬಾಡಿ ಇವಾಗಲೇ ಕೊಟ್ಟರು. ಏನಪ್ಪ 8 ಗಂಟೆಗೆ ಯಾರಪ್ಪ ಕೊಡ್ತಾರೆ ಬಾಡಿ ಅಂತ ಕೇಳ್ಬಿಟ್ಟು, ಸರಿ ಆಯ್ತು ಬಂದ್ಬಿಟ್ಟೆ. ಸರಿ ಆಯ್ತು ಕಟ್ ಮಾಡಿ ಬೇಗ ಬಾ. ಫೋನ್ ಇಟ್ಬಿಟ್ಟೆ. ಸರಿ ಬಾಡಿ ಬರುತ್ತಲ್ಲ, ಮೆತ್ತಿಗೆ ಹಂಗೆ ತಿರ್ಕೊಂಡು ಹಿಂಗೆ ಬಂದೆ. ನೀವು ನಾನು ಪಾಡಿಗೆ ನಾನು ಬರ್ತಾ ಇದ್ದೀನಿ. ಗುಂಡಿ ಆಗಿಯವರು 2 ಹುಡುಗರು ಕೆಲಸ ಮಾಡೋರು ಕೆಲಸ ಮಾಡ್ತಾ ಇದ್ದಾರೆ. ಗಡಾರಿ ಸೈಡ್ ಮಟ್ಟ ಕ್ಲೀನ್ ಮಟ್ಟ ಮಾಡಿ ಬಾಡಿ ಬರ್ತಾ ಇದೆ. ನಾನು ಹೋಗಿ ಡೋರ್ ತೆಗಿತೀನಿ ಅಂತ ಬರ್ತೀನಿ. ಡೈರೆಕ್ಟ್ ಆಗಿ ಪಿಚ್ ಮಾಡುತ್ತೆ. ದರ್ಶನ ಅಂಗಡಪ್ಪವ್ರೆ ವಾಡ ಅಂತ ಕರೀತಾರೆ. ಯಾರ ಇದೆ ಕೋಪರಂಗ್ಲೆ, ಯಾರೋ ಕೋಪರಂಗ್ ಅಂತ ನಾನು ಬರ್ತಾ ಇರ್ತೀನಿ, ಬಿಡ್ತಾ ಇಲ್ಲ. ಸರಿ ಏಯ್ ನಲ್ರ ಎಂಡ ಪೈನಾಗಿರ
ಹಾ. ಇಲ್ಲಮ್ಮ ಆಗಲ್ಲ, ನಿತ್ಕೊಳ್ಳೋ ಯಾಕೋ ಹೋಯ್ತಾ ಇದೆಯಾ, ಗೊತ್ತಾಯ್ತು. ಹೋಯ್ತಾ ಇದ್ದೀನಿ ಅಂತ ತಮಿಳಲ್ಲಿ ಕೇಳುತ್ತೆ. ಯಾಕೋ ಎಲ್ಗೋಯ್ತಾ ಇದೆ ನಿಂತ್ಕೊ ಅಂತ. ಯಾಕೋ ಹೋಯ್ತಾ ಇದೆಯಾ, ನಿತ್ಕೊಳ್ಳೋ ಕರಿತಾ ಇದ್ದೀನಿ ಅಂತ ಕರಿ. ಏಯ್ ಯಾರನ್ನೇ ನಾವೇನ ನಿಲ್ರ, ಏಯ್ ನಿಕ್ಕಿರ್ತಿಲ್ಲ ಪೋಡಿ ಅಂತ ಹಾ. ನಾನು ಬರ್ತಾ ಇದ್ದೀನಿ. ಹಾ ನಾ ಬಂದರೆ ಹಿಂಗಣ್ಣ ಸರ್. ಹಾ ನಾನೇನು ಮಾಡಿದೆ, ಸೀದಾ ಬರ್ತಾಯಿದ್ದೆ. ಬರ್ತಾ ಈ ಅಮ್ಮ ಅವಳು ಕಾಟ ಕೊಟ್ಟಾಯ್ತು. ಕಾಟ ಕೊಟ್ಟಿದ ತಕ್ಷಣ ಇಮಿಡಿಯೇಟು ಆ ಸೌಂಡ್ ಕೇಳಿಲ್ಲ. 9:45 ಆ ಬಾಡಿ ನಾವು ಉಣ್ಬಿಟ್ಟು ನಾವು ಆಚೆ ಹೋಗೋ. ಏನು ಮಾಡ್ತೀರಾ? ಆ ಎನರ್ಜಿ ಜೊತೆ 100 ಜನ ಬಂದವ್ರೆ. 100 ಜನನು ಪತ್ತೆ ಆದರು. ಅವ್ರ ಪಾಡಿ ಕೆಲಸ ಆಯ್ತು, ಹೋದ್ರು. ನಾನು ಇನ್ನೂ ಒಂದು 10 ನಿಮಿಷ ದೇವ್ರ ಹತ್ರ ಕೂತಿದ್ದೀನಿ, ಏನೋ ಈ ಥರ ಆಯಿತು. ಆಮೇಲೆ ನೋಡಿದ್ರೆ ಅಲ್ಲಿಗೆ ಸೋಡಾಟ ಆಯಿತು. ಆ ಅಮ್ಮನ ಕೈ ಮುಗಿದ್ಬಿಟ್ಟು, ಅಮ್ಮ ಹೋಗಿ ಬರ್ತೀನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೋಗಿ ದೂರ ಬೀಗ ಹಾಕ್ಕೊಂಡು ದೇವರು ಸೀದಾ ಮನೆಗೆ.